ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನ ಯಾವ ಥರ ಮಾಡೋದು ಅಂತ ನೋಡೋಣ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಬ್ಯಾಲೆನ್ಸಿಂಗ್ ಫಿಗರ್ ಅಂದರೆ ಅವ್ರು ಎಷ್ಟು ಕ್ಯಾಪಿಟಲ್ನ ತಂದಿದ್ದಾರೆ ಬ್ಯಾಲೆನ್ಸ್ ಬ್ರಾಡ್ ಡೌನು ಅದನ್ನು ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ಹಾಕ್ತೀವಿ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಆ ಕ್ಯಾಪಿಟಲ್ ಮೇಲೆ ಎಷ್ಟು ಇಂಟ್ರೆಸ್ಟ್ ಬಂದಿದೆ ಅದನ್ನು ಮತ್ತು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡೋದ್ವಲ್ಲ P&L ಅಪ್ರೋಪ್ರಿಯೇಷನ್ ಅಕೌಂಟ್ಗೆ ಅದನ್ನ ಮೆನ್ಷನ್ ಮಾಡ್ತೀವಿ. ಟೋಟಲ್ 57,170 57,170 ಸೇಮ್ ಆಸ್ ಎ ಬ್ಯಾಲೆನ್ಸಿಂಗ್ ಫಿಗರ್ 57,170. ಅದೇ ಥರ ಬಾಬುಲ್ಸ್ನ ಕೆಳಗಡೆ ಬ್ಯಾಲೆನ್ಸು ಬ್ರಿಂಗ್ ಮಾಡಿರೋದು 30,000 ಬ್ಯಾಲೆನ್ಸ್ ಬ್ರಾಡ್ ಡೌನ್. ಸ್ಯಾಲರಿ 2,500. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲು 1,800. P&L ಅಪ್ರೋಪ್ರಿಯೇಷನ್ ಅಕೌಂಟಲ್ಲಿ ಬ್ಯಾಲೆನ್ಸ್ ಆಗಿರೋದು 2,780. ಟೋಟಲ್ 37,080. ಸೇಮ್ ಆಸ್ ಇಟ್ ಈಸ್ 37,080. ಬ್ಯಾಲೆನ್ಸಿಂಗ್ ಫಿಗರ್ ಆಲ್ಸೋ 37,080. Yesterday we were discussing about P&L appropriation account and format of P&L appropriation, important journal entries of P&L appropriation account. Today we are discussing about problems on P&L appropriation account. ಒಂದು ಎಕ್ಸಾಂಪಲ್ ಪ್ರಾಬ್ಲಮ್ ನೋಡ್ಕೊಂಬರೋಣ. ಇದು NCERT ಬುಕ್ಕಲ್ಲಿ ಇಲ್ಲುಸ್ಟ್ರೇಷನ್ 2 ಪ್ರಾಬ್ಲಮ್. Amit, Babu and Charu set up a partnership firm on 1 April 2015. 1st April 2015 ಅಲ್ಲಿ 3 ಮೆಂಬರ್ಸ್ ಸೇರಿಕೊಂಡು ಪಾರ್ಟ್ನರ್ಶಿಪ್ ಫಾರ್ಮ್ನ ಫೇಮ್ ಮಾಡಿದ್ದಾರೆ. ದೇ ಕಾಂಟ್ರಿಬ್ಯೂಟೆಡ್ ₹50,000, ₹40,000 ಆ್ಯಂಡ್ 30,000 ರೆಸ್ಪೆಕ್ಟಿವ್ಲಿ. They are contributing capital 50,000, 40,000, 30,000 respectively as their capital and agreed to share profit and loss in the ratio of 3:2:1. They are sharing profit and loss in the ratio of 3:2:1. Amidst to be paid a salary of ₹1,000 per month. ಪರ್ ಮಂತಿಗೆ ಎಷ್ಟು ಅರ್ನ್ ಮಾಡ್ತಿದೆ ಅಮಿತು? ₹1,000 per month. ಆ್ಯಂಡ್ ಬಾಬು ಎ ಕಮಿಷನ್ ಆಫ್ ₹5,000. ಬಾಬು ಕಮಿಷನ್ ಅರ್ನ್ ಮಾಡಿದರೆ 5,000. ಇಟ್ ಈಸ್ ಆಲ್ಸೋ ಪ್ರೊವೈಡ್ ದಟ್ ಇಂಟ್ರೆಸ್ಟ್ ಟು ಬಿ ಅಲೌಡ್ ಆನ್ ಕ್ಯಾಪಿಟಲ್ ಅಟ್ 6% per annum. The drawings for the year were Amit's ₹6,000, Babu's ₹1,000, Chandru ₹2,000. Interest on drawings of ₹270 charged on Amit's drawing, 180 on Babu's drawing and 90 on Chandru's drawing. The net profit as per profit and loss account for the year ended March 31st, 2015 was ₹35,660. Prepare P&L appropriation account to show the distribution of profit among the partners. ಇದರಲ್ಲಿ ನಮಗೇನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದ್ದಾರೆ ಅಂದರೆ P&L ಅಪ್ರೋಪ್ರಿಯೇಷನ್ ಅಕೌಂಟ್ನ ಪ್ರಿಪೇರ್ ಮಾಡೋಕ್ಕೆ ಹೇಳಿದ್ದಾರೆ. ಹಾಗೆ ಡಿಸ್ಟ್ರಿಬ್ಯೂಷನ್ ಆಗಿರೋದನ್ನ ಪ್ರಾಫಿಟ್ ಆರ್ ಲಾಸ್ ಡಿಸ್ಟ್ರಿಬ್ಯೂಷನ್ ಅಮಾಂಗ್ ದಿ ಪಾರ್ಟ್ನರ್ಸ್ನ ತೋರ್ಸೋಕ್ಕೆ ಹೇಳಿದ್ದಾರೆ. ಇವಾಗ ಏನೇನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ನೋಡೋಣ. ಬ್ಯಾಲೆನ್ಸ್ ಶೀಟ್ ನಮಗೆ P&L ಅಪ್ರೋಪ್ರಿಯೇಷನ್ ಅಕೌಂಟ್ಗೆ ಪ್ರಿಪೇರ್ ಮಾಡೋಕ್ಕೆ ನಮಗೆ ನೆಟ್ ಪ್ರಾಫಿಟ್ ಆರ್ ಲಾಸ್ ಪ್ರೀವಿಯಸ್ ಇಯರ್ದು ಕೊಟ್ಟಿದ್ದಾರೆ ನೋಡಿ. ನೆಟ್ ಪ್ರಾಫಿಟ್ 35,660. ನಾವು ಪ್ರಾಫಿಟ್ ಬಂದರೆ ಯಾವ ಸೈಡ್ ಕನ್ಸಿಡರ್ ಮಾಡ್ತೀವಿ?
ಪ್ರಾಫಿಟ್ ಬಂದಾಗ ನಾವು ಕ್ರೆಡಿಟ್ ಸೈಡ್ ಕನ್ಸಿಡರ್ ಮಾಡಿದ್ವಿ. ಪ್ರೀವಿಯಸ್ ಸೆಷನಲ್ಲಿ ನಾವು ಡಿಸ್ಕಸ್ ಮಾಡಿದಾಗೆ ಪ್ರಾಫಿಟ್ ಬಂದರೆ ನಾವು ಕ್ರೆಡಿಟ್ ಸೈಡ್ ಕನ್ಸಿಡರ್ ಮಾಡ್ತೀವಿ, ಲಾಸ್ ಬಂದರೆ ಡೆಬಿಟ್ ಸೈಡ್ ಕನ್ಸಿಡರ್ ಮಾಡ್ತೀವಿ. ಇವಾಗ ನಮಗೆ ಪ್ರಾಫಿಟ್ ಬಂದಿದೆ, ಡೆಬಿಟ್ ಸೈಡ್ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟು ಕ್ಯಾಪಿಟಲ್ ಮೇಲೆ ನಾವು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ನ ಕಂಡುಹಿಡಬೇಕು. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 6%. ನೆಕ್ಸ್ಟು ಸ್ಯಾಲರಿ ಯಾವ ಕಡೆ ಕನ್ಸಿಡರ್ ಮಾಡ್ತೀವಿ? ಡೆಬಿಟ್ ಸೈಡ್. ಕಮಿಷನ್ ಆಲ್ಸೋ ಡೆಬಿಟ್ ಸೈಡ್. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ನಾವು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ನ ಡೆಬಿಟ್ ಸೈಡ್ ಕನ್ಸಿಡರ್ ಮಾಡಿದ್ರೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ನ ಕ್ರೆಡಿಟ್ ಸೈಡ್ ಕನ್ಸಿಡರ್ ಮಾಡ್ತೀವಿ. ನಮಗೆ ಕೊಟ್ಟಿರೋ ಇನ್ಫಾರ್ಮೇಷನ್ನ ಯಾವ್ಯಾವ ಸೈಡ್ ಕನ್ಸಿಡರ್ ಮಾಡ್ತೀವಿ ಅಂತ ನೋಡ್ಕೊಂಡಿದ್ದಾಯಿತು. ಇವಾಗ ಪ್ರಿಪ್ರೇಷನ್ ಆಫ್ P&L ಅಪ್ರೋಪ್ರಿಯೇಷನ್ ಅಕೌಂಟ್, ಡಿಸ್ಟ್ರಿಬ್ಯೂಷನ್ ಅಮಾಂಗ್ ದಿ ಪಾರ್ಟ್ನರ್ಸ್. ಅಮಿತ್ ಸ್ಯಾಲರಿ ಎಷ್ಟಿದೆ ಪ್ರಾಬ್ಲಮಲ್ಲಿ? ಅಮಿತ್ ಸ್ಯಾಲರಿ 12,000. ಯಾವ ಥರ ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದ್ದೀವಿ? ಅಮಿತ್ ಸ್ಯಾಲ್ರಿ ಇರೋದು 1,000 ಇಂಟು 12 ಮಂತ್ಸ್ 12,000. ನೆಕ್ಸ್ಟು ಬಾಬೂಸ್ ಕಮಿಷನ್ 5,000. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ಲು ಅಮಿತ್ 50,000 ಕ್ಯಾಪಿಟಲ್ನ ಇನ್ವೆಸ್ಟ್ ಮಾಡಿದರೆ 50,000ಅಲ್ಲಿ ಎಷ್ಟು ಪರ್ಸೆಂಟ್ನ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದರೆ 6%. 6% ಎಷ್ಟು ಬರುತ್ತೆ? 3,000. ಔಟರ್ ಕಲಮ್ಗೆ 3,000. ನೆಕ್ಸ್ಟ್ ಅದೇ ಥರ ಬಾಬು 40,000 ಕಾಂಟ್ರಿಬ್ಯೂಷನ್ ಮಾಡಿದರೆ ಕ್ಯಾಪಿಟಲ್ನ ಅದ್ರ ಮೇಲೆ 6,000 ಇಸ್ ಈಕ್ವಲ್ ಟು 2,400. ಚಂದ್ರೂಸ್ ಕೂಡ ಕ್ಯಾಪಿಟಲ್ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ 30,000 ಇಂಟು 6% 1,800. ನೆಟ್ ಪ್ರಾಫಿಟ್ ಎಷ್ಟಿದೆ ಪ್ರಾಬ್ಲಮಲ್ಲಿ? 35,660. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸು ಅವರೇ ಡೈರೆಕ್ಟಾಗಿ ಕೊಟ್ಟಿದ್ದಾರೆ 270, 180, 90. ಟೋಟಲ್ 540. Which side is more? As usual, credit side is more. 36,200. 36,200. ಅಮಿತ್ಗೆ 36,200 ಇಂಟು ರೇಷಿಯೋ ಏನು? 3:2:1. 3 divided by 6. 6,000. 36,200. Sorry. You want to minus in credit balance and debit balance. Credit balance ಇಂದ ಡೆಬಿಟ್ ಬ್ಯಾಲೆನ್ಸ್ ಮೈನಸ್ ಮಾಡಿದ್ರೆ ನಮಗೆ ಪ್ರಾಫಿಟ್ಟು 12,000 ಬರುತ್ತೆ. 12,000ನ ನಾವು ಡಿಸ್ಟ್ರಿಬ್ಯೂಟ್ ಮಾಡಬೇಕು ಪಾರ್ಟ್ನರ್ಸ್ ಮಧ್ಯೆ. 12,000 ಇಂಟು 3 divided by 6, 6,000. 12,000 ಇಂಟು 2 divided by 6, 4,000. 12,000 ಇಂಟು 1 divided by 6, 2,000. ಅವ್ರು ಕೇಳಿರೋದೇನು? ಪ್ರಾಫಿಟ್ ಅಮಾಂಗ್ ದಿ ಪಾರ್ಟ್ನರ್ಸ್. ಓವರ್ ಆಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಮಾಂಗ್ ದಿ ಪಾರ್ಟ್ನರ್ಸ್ ಎಷ್ಟು ಬರುತ್ತೆ ಅಂತ ಗೊತ್ತಾಯ್ತಲ್ವ? ಇವಾಗ P&L ಅಪ್ರೋಪ್ರಿಯೇಷನ್ ಅಕೌಂಟ್ನ ಯಾವ ಥರ ಮಾಡೋದು ಅಂತ. ಅದೇ ಥರ ಇನ್ನೊಂದು ಪ್ರಾಬ್ಲಮ್ನ ನೋಡೋಣ. P&L ಅಪ್ರೋಪ್ರಿಯೇಷನ್ ಅಕೌಂಟಲ್ಲಿ ನಾವು ಅಮಿತ್ ಆ್ಯಂಡ್ ಬಾಬು ಆ್ಯಂಡ್ ಚಂದ್ರು ಪ್ರಾಬ್ಲಮ್ನ ನೋಡಿದ್ವು. ಈಗ ಅದೇ ಥರ Amitabh and Babus are the partners sharing profit in the ratio of 3:2 with a capital of 50,000 and 30,000 respectively. ರೇಷಿಯೋನು ಕೊಟ್ಟಿದ್ದಾರೆ, ಕ್ಯಾಪಿಟಲ್ಸು ಕೊಟ್ಟಿದ್ದಾರೆ. ಆಮೇಲೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಈಸ್ ಅಗ್ರೀಡ್ ಆಸ್ 6%. ಸೇಮ್ ಆಸ್ ಪ್ರೀವಿಯಸ್ ಪ್ರಾಬ್ಲಮ್ಮು 6% ಆನ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ನ ಕಂಡುಹಿಡಬೇಕು. ಬಾಬು ಈಸ್ ಅಲೌಡ್ ಆ್ಯನ್ ಆನ್ಯುವಲ್ ಸ್ಯಾಲ್ರಿ ಆಫ್ ₹2,000
500. ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಮಂತ್ಲಿ ಕೊಟ್ಟಿದ್ರು, ಮಂತ್ಲಿ ಸ್ಯಾಲ್ರಿ ಆಫ್ 1000 ಕೊಟ್ಟಿದ್ರು. ಇನ್ ದಿಸ್ ಪ್ರಾಬ್ಲಮ್ 2500 ಆನ್ಯುವಲ್ ಸ್ಯಾಲರಿ ಡ್ಯೂರಿಂಗ್ ದಿ ಇಯರ್ ಆಫ್ 1617. ದಿ ಪ್ರಾಫಿಟ್ ಪೇರ್ ಟು ದಿ calculation of interest on capital, but after charging Babu's salary amount rupees 12,500. ಈ ಮೀನಿಂಗ್, ಈ ಸೆಂಟೆನ್ಸ್ನ ಮೀನಿಂಗ್ ಏನಂದರೆ, ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಬಟ್ ಆಫ್ಟರ್ ಚಾರ್ಜಿಂಗ್ ಬಾಬುಲ್ ಸ್ಯಾಲರಿ ಅಮೌಂಟ್ rupees 12,500. ನಮಗೆ ಬಾಬು ಸ್ಯಾಲರಿ ಎಷ್ಟಿದೆ? ಸ್ಯಾಲರಿ 2,500. After Babul's salary amounted rupees 12,500. Total amount is to 15,000. 15,000 was profit. 15,000 was profit. Next, a provision of 5% of profit is to be made respects of commission. Profit ಎಷ್ಟಿದೆ? 15,000. 15,000 ಅಲ್ಲಿ 5% ನಾವೇನಂತ ಕನ್ಸಿಡರ್ ಮಾಡ್ತಿದ್ದೀವಿ? ಕಮಿಷನ್. Commission was 15,000 into 5% is equal to 750. 750 was the commission. Next, to the manager. Commission ಯಾರಿಗೆ ಕೊಟ್ಟಿರೋದು? ಮ್ಯಾನೇಜರ್. Prepare P&L appropriation account showing the distribution of profit and loss of the partners capital accounts for the year ended 31st March 2017. ಪ್ರಾಫಿಟ್ ಆ್ಯಂಡ್ ಲಾಸ್ ಡಿಸ್ಟ್ರಿಬ್ಯೂಷನ್ ಆಗಿರೋದು ಕೇಳಿದ್ದಾರೆ, ಮತ್ತು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನು ಪ್ರಿಪೇರ್ ಮಾಡೋಕ್ಕೆ ಕೇಳಿದ್ದಾರೆ. ಯಾರ್ಯಾರಲ್ಲಿ ಪಾರ್ಟ್ನರು? ಅಮಿತಾಬ್ ಆ್ಯಂಡ್ ಬಾಬುಲ್ಸ್ ಆರ್ ದ ಪಾರ್ಟ್ನರ್ಸ್. ಆ ಪಾರ್ಟ್ನರ್ಸ್ನ ಕ್ಯಾಪಿಟಲ್ ಅಕೌಂಟ್ ಕೂಡ ಕಂಡುಹಿಡಬೇಕು. ಹಾಗೆ P&L ಅಪ್ರೋಪ್ರಿಯೇಷನ್ ಅಕೌಂಟ್ ಕೂಡ ಕಂಡುಹಿಡಿಬೇಕು. ಫಸ್ಟು P&L ಅಪ್ರೋಪ್ರಿಯೇಷನ್ ಪ್ರೀವಿಯಸ್ ಪ್ರಾಬ್ಲಮ್ ಕೂಡ ನಾವು ಮಾಡಿದ್ದೀವಿ. ಫಸ್ಟು ಬಾಬುಲ್ ಸ್ಯಾಲ್ರಿ ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದ್ದೀವಲ್ವ. ಬಾಬುಲ್ ಸ್ಯಾಲ್ರಿ ಆ್ಯನ್ಯುವಲ್ ಇರೋದು 2,500. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ನ ಯಾವ ಥರ ಕಂಡುಹಿಡ್ಕೊತೀವಿ ನಾವು? ಕ್ಯಾಪಿಟಲು ಅಮಿತಾಬ್ 15,000 30,000 ಇಂಟು 6% ಇಂಟು 6%. ಕ್ಯಾಪಿಟಲ್ ಅಲ್ಲಿ 3,000 1,800. ಮ್ಯಾನೇಜರ್ಸ್ ಕಮಿಷನ್ 15,000 ಅಲ್ಲಿ 5% 750. ನೆಟ್ ಪ್ರಾಫಿಟ್ ಎಷ್ಟಿದೆ? 15,000. ಎನಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್? ಈ ಪ್ರಾಬ್ಲಮಲ್ಲಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಕೊಟ್ಟಿಲ್ಲ. ಆಮೇಲೆ 15,000 ಅಲ್ಲಿ ಡೆಬಿಟ್ ಸೈಡ್ ಎಲ್ಲ ಮೈನಸ್ ಮಾಡಿ, ಸಾರಿ ಈ ಥರ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಆಗಬಾರ್ದು. ಲಾಸ್ಟ್ ಡೆಡ್ ಆ್ಯಂಡ್ ಕಾರ್ನರ್. 15,000 ಅಲ್ಲಿ 2,500 3,000 1,800 750 ಹೋದರೆ 6,950. 6,950 ಇಂಟು 3:2 3 divided by 5 6,950 ಇಂಟು 2 divided by 5 ಅಮೌಂಟ್ ಎಷ್ಟು ಬರುತ್ತೆ? 4,170 2,780. ಗೊತ್ತಾಯ್ತಲ್ವ ಇವಾಗ ಯಾವ ಥರ ನಾವು P&L ಅಪ್ರೋಪ್ರಿಯೇಷನ್ ಅಕೌಂಟ್ನ ಮಾಡಿದ್ದೀವಿ ಅಂತ. ನಾವು ಪ್ರೀವಿಯಸ್ಸಲ್ಲಿ ಡಿಸ್ಕಸ್ ಮಾಡಿದ್ದೀವಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮಾಡೋದು ಯಾವ ಥರ ಅಂತ. ಅದೇ ಥರ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಯಾವ ಥರ ಮಾಡೋದು ಅಂತಲೂ ಕೂಡ ನಾವು ಪ್ರೀವಿಯಸ್ಸಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಇವಾಗ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ಮಾಡಿದ್ದಾಯಿತು.